ಬೆಂಗಳೂರಿಗರ ಬಹುದಿನಗಳ ಕನಸು ಇವತ್ತು ನನಸಾಯಿತು. ಅದರಲ್ಲೂ ಕೂಡ IT-BT ಮಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದು, ಇವತ್ತು ಯೆಲ್ಲೋ ಲೈನ್ಗೆ ಪ್ರಧಾನಿಯವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಯೆಲ್ಲೋ ಲೈನ್ನಲ್ಲಿ ಬರ್ತಕ್ಕಂಥ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಈ ಒಂದು ಮೆಟ್ರೋ ನಿಲ್ದಾಣದ ಬಳಿ ನಾನಿದ್ದೇನೆ. ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿಯೇ ಯೆಲ್ಲೋ ಲೈನ್ಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದು, ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಸುಮಾರು 19 ಕಿಲೋಮೀಟರ್ ಉದ್ದದಾಗಿರ್ತಕ್ಕಂಥ ಮೆಟ್ರೋ ಲೈನ್ ಇದಾಗಿದೆ. ಪ್ರಮುಖವಾಗಿ 16 ಮೆಟ್ರೋ ನಿಲ್ದಾಣಗಳನ್ನು ಕೂಡ ಹೊಂದಿದೆ. ಪ್ರಮುಖವಾಗಿ BMRCLನಿಂದ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು ಒಂದು ದಿನಕ್ಕೆ 30ರಿಂದ 40 ಸಾವಿರ ಜನ ಸ್ಟಾರ್ಟಿಂಗ್ನಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳನ್ನ ಈಗಾಗಲೇ BMRCLನ ಅಧಿಕಾರಿಗಳು ಕೂಡ ಅಂದಾಜನ್ನು ಮಾಡಿದ್ದಾರೆ. ಜನರಿಗೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಇಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಇರಬಹುದು, ಬೋರ್ಡ್ಗಳ ವ್ಯವಸ್ಥೆ ಇರ್ಬೋದು, ಟೈಮಿಂಗ್ಗಳ ವ್ಯವಸ್ಥೆ ಇರ್ಬೋದು, ಜೊತೆಗೆ ಮೆಟ್ರೋ ಪ್ರಯಾಣಿಕರು ಅಂತರವನ್ನು ಕಾಯ್ದುಕೊಂಡು ನಿಲ್ಲಲಿಕ್ಕೆ ಇಲ್ಲಿ ಒಂದು ಲೈನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಮೆಟ್ರೋ ರೈಲ್ನ ವಿಶೇಷತೆ ಏನಂತಂದರೆ ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಮೆಟ್ರೋ ಲೈನ್ ಆಗಿದೆ. ಸದ್ಯದ ಮಟ್ಟಿಗೆ ಇದನ್ನು ಲೋಕೋ ಪೈಲಟ್ನಿಂದ ಸಂಚಾರವನ್ನು ನಡೆಸ್ತಾರೆ. ನಂತರದ ಪಕ್ಷದಲ್ಲಿ 6 ತಿಂಗಳಾಗಿರ್ತಕ್ಕಂತಹ ನಂತರದ ಪಕ್ಷದಲ್ಲಿ ಕಮ್ಯುನಿಕೇಷನ್ ಬೇಸ್ಡ್ ಆಗಿ ಸಂವಹನ ಆಧಾರಿತವಾಗಿರ್ತಕ್ಕಂತಹ ಒಂದು ಲೋಕೋ ಪೈಲಟ್ ಇಲ್ಲದೆ ಚಲಿಸುವಂತಹ ಒಂದು ಮೆಟ್ರೋ ಲೈನ್ ಇದಾಗಿದೆ. ಇನ್ನು ಪ್ರಯಾಣಿಕರು ಕೂಡ ಈ ಒಂದು ರೈಲ್ವೆ ಸ್ಟೇಷನ್ ಹೇಗಿದೆ, ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಎನ್ನುವುದನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಏನು ಹೇಳ್ತೀರಾ ಸರ್, ಹೇಗಿದೆ? ಫೈನಲಿ ಯೆಲ್ಲೋ ಲೈನ್ ಓಪನ್ ಆಗಿದೆ. ಇದು ಬಹಳ ಒಂದು ಖುಷಿ ಕೊಡುವಂಥ ವಿಷಯ. ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇವತ್ತು ಓಪನ್ ಮಾಡಿದ್ದಾರೆ. ಆಮೇಲೆ ತುಂಬ ಜನ ಸೇರಿದ್ರು ಇವತ್ತು. ಫೈನಲಿ ಯೆಲ್ಲೋ ಲೈನು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ತುಂಬ ಇದೆ ಈ ಲೈನಲ್ಲಿ. ಇನ್ಫೋಸಿಸ್ ಆಗಿರ್ಬೋದು, ಬಯೋಕಾನು, ವಿಪ್ರೋ, ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಇವ್ರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಈ ಲೈನು. ಸೊ ಫೈನಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ಸುತ್ತೆ. ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ, ಏನು ಹೇಳಿ? ನಾನು ಇಲ್ಲಿಂದ ಸರ್ಜಾಪುರ್ ರೋಡು ಅಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಬಸ್ಸಲ್ಲಿ ಹೋಗಬೇಕಾಗಿತ್ತು, ಒಂದು 2-3 ಬಸ್ ಚೇಂಜ್ ಮಾಡಿ. ಸೊ ಇವಾಗ ನಾನು ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಇದಕ್ಕೆ ಹೋಗಬೇಕು ಅಂದರೆ ತುಂಬ ಅನುಕೂಲವಾಗಿರುತ್ತೆ. ಇಲ್ಲಿ ನಮ್ಮ ಸೌತ್ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಆಗಿರೋದು ತುಂಬ ಅನುಕೂಲವಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ IT-BT ಕಂಪನಿಗಳಿಗೆ ಇದು ಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಕನೆಕ್ಷನನ್ನು ನೀಡುತ್ತೆ, ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ಗೂ ಕೂಡ ಮುಕ್ತಿಯನ್ನು ನೀಡುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.